ದೇಶದ ಸಂಸತ್ ರಾಜ್ಯಸಭೆಯಲ್ಲಿ ಗೃಹ ಮಂತ್ರಿ ಅವನ ಅಹಂಕಾರದ ಧೋರಣೆಯಿಂದ ಯಾವ ಒಂದು ಈ ದೇಶದ ಸುಭದ್ರತೆಯ ಬದುಕನ್ನು ಕಟ್ಟಿಕೊಟ್ಟಂಥ ಸಂವಿಧಾನ ಏನಿದೆಯೋ ಅದನ್ನು ರಚನಾಕರ್ತವಾದಂಥ ನಮ್ಮೆಲ್ಲ ದೈವ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡುವಾಗ ಒಳಗಿನ ಅಹಂಕಾರ ಅವರಿಗೆ ಈ ಮಾತನ್ನೆಲ್ಲ ಆಡಿಸಿದೆ. ಅಧಿಕಾರದ ಮದದಿಂದ ನಡೀತಾ ಇರತಕ್ಕಂಥ ಗೃಹ ಮಂತ್ರಿ ಅಮಿತ್ ಶಾ ಈ ಥರ ಕ್ರಮಗಳನ್ನು, ಈ ರೀತಿಯ ಆಲೋಚನೆಗಳನ್ನು ಸದಾಕಾಲ ಇಟ್ಕೊಂಡಿರ್ತಕ್ಕಂಥವ್ರು. ಇವತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ಅವರು ಸಾಧನೆಯನ್ನು ಮಾಡ್ತಾಯಿದ್ರು, ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು. ಅದು ಲಕ್ಷ್ಮಣ್ ಅವರು ಹೇಳ್ದಂಗೆ, ಸಹೋದರಿ ಹೇಳ್ದಂಗೆ ಆ ಮನಸ್ಥಿತಿಯಲ್ಲಿ ಕೆಲಸ ಮಾಡುವಂಥ ನಿರಂತರತೆಯನ್ನು ಕಾಯ್ದುಕೊಂಡ್ಬಂದಿದ್ರು. ಆದರೆ ಮೊನ್ನೆ ಆ ದುರಂಕಾರದ ಪರಮಾವಧಿ ಹೆಚ್ಚಿಗೆ ಆದಂಥ ಸನ್ನಿವೇಶದಲ್ಲಿ ಅವರ ಮಾತಿನ ಇದರಲ್ಲಿ ವರಸೆಯಲ್ಲಿ ಇದ್ದಂಥ ರೀತಿನೂ ನೋಡಿ, ಅವರು ಅಂಬೇಡ್ಕರ್ ಅಂದ ತಕ್ಷಣ ನಾವೆಲ್ಲರೂ ಕೂಡ ಆ ಸೌಮ್ಯ ಮನೋಭಾವದಿಂದ ನಾವು ಮಾತಾಡುವಂಥ ಮನಸ್ಥಿತಿ ಏನಿದೆಯೋ ಆ ಮನಸ್ಥಿತಿ ಅವರಲ್ಲಿ ಇರಲಿಲ್ಲ. ಅವರು ಇವತ್ತು ಬೇರೆ ಬೇರೆ ಏನೆಲ್ಲ ಹೇಳಿ ಸಮಜಾಯಿಷಿ ಮಾಡುವಂಥ, ಸಮಾಜಕ್ಕೆ ಬೇರೆ ತಪ್ಪು ತಿಳುವಳಿಕೆ ಕೊಡುವಂಥ ಪ್ರಯತ್ನಗಳು ಏನೆಲ್ಲ ಮಾಡೋಕ್ಕೋದ್ರು, ಒಳಗಿನ ಉದ್ದೇಶದಲ್ಲಿ ಅವರಿಗೆ ಇದೇನು ನಾವು ಆಡಳಿತದಲ್ಲಿರೋರು, ನಾವು ಜನರಿಂದ ಆಯ್ಕೆ ಆಗಿರೋರು, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋಂಥ ಮನಸ್ಥಿತಿಯಲ್ಲಿ ಕೊಟ್ಟಂಥ ಹೇಳಿಕೆ ಅದಾಗಿತ್ತು. ಅಂಥ ಉದ್ದಟತನ, ಅಂಥ ನೀಚವಾದಂಥ ಒಬ್ಬ ಗೃಹ ಮಂತ್ರಿ ಈ ದೇಶಕ್ಕೆ ಇದಕ್ಕೆ ಅನಾಲಾಯಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ದೇಶದ ಉದ್ದಗಲಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಕೊಂಡೊಯ್ಯಬೇಕಾಗಿದೆ. ಅದಕ್ಕಾಗಿ ಇವತ್ತು ಸಾಂಕೇತಿಕವಾಗಿ BJP ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಇವತ್ತೇನು ಶುರು ಮಾಡಿದೀವೋ ಅವರು ರಾಜಕೀಯದಿಂದ ಅವರನ್ನ ಆಚೆ ಹೋಗುವವರೆಗೂ ಕೂಡ ಈ ಹೋರಾಟವನ್ನು ತಗೊಂಡೋದಕ್ಕೆ ಈ ಎಲ್ಲ ಸಂಘ ಸಂಸ್ಥೆ ಜೊತೆ ನಾವಿರ್ತೀವಿ ಅನ್ನುವಂಥ ಮಾತನ್ನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀವಿ.